ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ರಕ್ತ ಕಾರ್ಕೊಂಡು ಸತ್ತೋದ ಅಂತ ಹೇಳ್ತೀವಿ. ಇಂಡಿಯಾ ದೇಶನೇ ರಕ್ತ ಕಾರ್ತಾ ಇದೆ. ಹೇಗೆ ರಕ್ತ ಕಾರ್ತಾ ಇದೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀವಿ. ನಮ್ಮಲ್ಲಿ ಏನಾಗಿದೆ, ಎತ್ತೀತ ಅಂದರೆ ಕೊಟ್ಟಿಗೆ ಕಟ್ಟು ಅಂತೀವಿ, ಎತ್ತಿಯೋದೇ ಇಲ್ಲ, ಆ ವಿಶ್ಲೇಷಣೆಗೆ ಹೋಗೋದಿಲ್ಲ ನಾವು. ಹಾಗಾಗಿ ನಮ್ಮ ದೇಶ ಏನಾಗ್ತಾ ಇದೆ, ನರೇಂದ್ರ ಮೋದಿಯವರು ಬಹಳ ಕಷ್ಟಪಟ್ಟು ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂತಂದರು. ಈಗ 65 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡಿದ್ದು ಏನಾಗಿದೆ, ಎಳೆದು ಹಿಡಿದು ಬಿಟ್ಟಿದ್ದಾರೆ. ಇವಾಗ ಹಗ್ಗ ಕಟ್ಟಿ ಎಳೆದು ಊಟ ಕಟ್ಟಿ ಹಾಕ್ದಂಗೆ ಆಗ್ಬಿಟ್ಟಿದೆ. ಅದ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀಟ್ ಎಕ್ಸಾಮ್ ಅಂತಂದ್ಬಿಟ್ಟು, ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ಬಿಟ್ಟು. ಏನು ಅಂದರೆ ಈ ರಾಷ್ಟ್ರ ಮಟ್ಟದಲ್ಲಿ ಇಡೀ ಇಂಡಿಯಾ ದೇಶ ತೊಗೊಂಡ್ರೆ ಎಲ್ಲ ಸ್ಟೇಟ್ಗಳು, ಯೂನಿಯನ್ ಟೆರಿಟರೀಸ್ಗಳು ಎಲ್ಲ ಸೇರ್ಕೊಂಡಿದ್ದು ಒಂದು ಇದು ಮಾಡಿದ್ದಾರೆ. ಅಲ್ಲೇನಾಗುತ್ತೆ, ನೀಟ್ ಎಕ್ಸಾಮ್ ಅಂತ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಯಾರು ರ್ಯಾಂಕ್ ಬರ್ತಾರೆ, ಎಷ್ಟು ಸೀಟ್ ಇರುತ್ತೆ ಅವ್ರಿಗೆಲ್ಲರಿಗೂ ಫ್ರೀ ಇದು ಕೊಡ್ತಾರೆ. ಅಥವಾ ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತಕ್ಕಂಥ ಫೀಸ್ ಕಟ್ಬಿಟ್ಟು ಡಾಕ್ಟ್ರ್ ಆಗ್ಬೋದು. ಇದೇನಾಗುತ್ತೆ, ಒಂಥರ ಒಳ್ಳೇದಿದು. ಆ ಥರ ನೀಟ್ ಎಕ್ಸಾಮ್ ಮಾಡೋದು CBSE ಬೋರ್ಡ್ನ ಎಕ್ಸಾಮ್ ಮಾಡ್ತಾರಂತೆ. CBSE ಅಂತಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅವ್ರು ಮಾಡ್ತಾರೆ. CBSE ಸಿಲೆಬಸ್ ನೋಡ್ತೀವಿ, ಸೆಂಟ್ರಲ್ ಇನ್ನೂ 2-3 ಸಿಲೆಬಸ್ಗಳಿವೆ, ಅದೆಲ್ಲ ಒಂದು ಕಡೆ SLC ಪಾಸ್ ಮಾಡೋದು ನೋಡ್ತೀವಿ. ಆ CBSEನವರು ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಈ ಪರೀಕ್ಷೆ ಕಂಡಕ್ಟ್ ಮಾಡಿದ್ರೆ ಏನು ಗೋಲ್ಮಾಲ ಆಗಿದೆ ಅನ್ನೋದು ಹೇಳ್ತೀನಿ ಬನ್ನಿ. ನೋಡಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ಟಿದೆ ಏನು ಜಗಳ. ಹುಡುಗರುಗಳು, ತಂದೆ ತಾಯಿಗಳು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ಮತ್ತು ಎಕ್ಸಾಮಿನೇಷನ್ನು, ರಿಸಲ್ಟು, ರ್ಯಾಂಕಿಂಗು ಎಲ್ಲ ಕ್ಯಾನ್ಸಲ್ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಹೇಳ್ಬೋದು. ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಏನಾಗಿದೆ ಅಂತಂದರೆ, ಸಾಮಾಜಿಕ ನ್ಯಾಯ ಅನ್ನೋದ್ರ ಬಗ್ಗೆ ಮಾತಾಡಲೇಬೇಕು. ಎಲ್ಲಿವರೆಗೂ ನಾವು ಸತ್ಯದ ಬಗ್ಗೆ ಮಾತಾಡಲ್ಲ, ಅಲ್ಲಿವರೆಗೂ ನಮ್ಮ ದೇಶಕ್ಕೆ ನ್ಯಾಯ ಸಿಗೋದಿಲ್ಲ, ಅಲ್ಲಿವರೆಗೂ ಪ್ರಾಮಾಣಿಕತೆಗೆ ನ್ಯಾಯ ಸಿಗಲ್ಲ, ಅಲ್ಲಿವರೆಗೂ ಹ್ಯುಮ್ಯಾನಿಟಿಗೆ ನ್ಯಾಯ ಸಿಗಲ್ಲ, ಅಲ್ಲಿವರೆಗೂ ನ್ಯಾಯಕ್ಕೆ ನ್ಯಾಯ ಸಿಗೋದಿಲ್ಲ. ನ್ಯಾಯ, ನಿಯತ್ತು ಇದೆಲ್ಲ ಇರಬೇಕು ಅಂತಂದರೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ, ಎಲ್ಲಿ ದೇಶಭಕ್ತಿ ಇರುತ್ತೆ, ಎಲ್ಲಿ ಬುದ್ಧಿವಂತ ಜನಾಂಗ ಇರ್ತಾರೆ, ಅವ್ರಿಗೆ ಸೂಕ್ತವಾದ ಸ್ಥಾನಮಾನ ಕಲ್ಪಿಸ್ಕೊಡ್ಲೇಬೇಕು. ಇದು ಅನಿವಾರ್ಯ. ಇದು ಇಲ್ಲ ಅಂದರೆ ಏನಾಗುತ್ತೆ, ದೇಶ ಅಧೋಗತಿಗೆ ಹೋಗುತ್ತೆ. ಏನಾಗುತ್ತೆ ನೋಡಿ, ಕರ್ನಾಟಕದಲ್ಲಿ 5 kg ಅಕ್ಕಿ ಕೊಡ್ತೀವಿ ಅಂತಂದರು. ಏನಾಯಿತು, ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು. ಏನಾಗುತ್ತೆ, ಇದೇ ಚಾಳಿ ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಇಮ್ರಾನ್ ಖಾನು ಪಾಕಿಸ್ತಾನದಲ್ಲಿ ಸೋತು ಹೋಗ್ಬಿಟ್ಟಿದ್ದಾನೆ. ಅವನೇನಾದರೂ 50 kg ಅಕ್ಕಿ ಕೊಡ್ತೀನಿ ಅಂತಂದರೆ, ನಮ್ಮ ಡೆಮಾಕ್ರಸಿ ಹೇಗಿದೆ ಅಂತಂದರೆ, ಇವತ್ತಿನ ದಿನ ನಾವು ಇಮ್ರಾನ್ ಖಾನ್ನ ಕರ್ಕೊಂಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡಿ ಕೂರಿಸ್ಬಿಡ್ತೀವಿ. ಎಂಥ ಪರಿಸ್ಥಿತಿ ಇದೆ. ಏನು ಅಂದರೆ, ಡೆಮಾಕ್ರಸಿ ನಮಗೆ ಸೂಕ್ತವಾದ ವ್ಯವಸ್ಥೆನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡ್ತಾ ಹೋದಾಗ ನೀಟು ನಮಗೆ ಡೆಮಾಕ್ರಸಿ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಅದು ನೀಟ್ ಎಕ್ಸಾಮ್ ಏನಾಗಿದೆ ನೋಡಿ, ನೀಟ್ ಪರೀಕ್ಷೆ ಬರೀಬೇಕಾದ್ರೆ ಅವನ್ಯಾರು ಕ್ರಿಶ್ಚಿಯನ್ ಬಿಟ್ಟು ಇವತ್ತು ರಿಪಬ್ಲಿಕ್ ಭಾರತದಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು. ಏನು ಅಂತಂದರೆ, ಕ್ವಶನ್ ಪೇಪರು 2-3 ಥರ ಕ್ವಶನ್ ಪೇಪರ್ ಇತ್ತಂತೆ. ಇವ್ರು ಕೊಡೋ ಇವ್ರು ಪಕ್ಕ ಕ್ವಶನ್ ಪೇಪರ್ ಬೇರೆ, ಅವ್ರ ಕ್ವಶನ್ ಪೇಪರ್ ಬೇರೆ, ಬೇರೆ ಬೇರೆ ಕ್ವಶನ್ ಪೇಪರ್ಗಳು ಕೊಟ್ಟಿದ್ದಾರಂತೆ. ನಂಬರ್ 1. ನಂಬರ್ 2 ಏನಾಗಿದೆ, ಆ ಕ್ವಶನ್ ಸಂಬಂಧ ಇಲ್ಲದಿರೋ ಕ್ವಶನ್ ಪೇಪರ್ಗಳು ಕೊಟ್ಟಿದ್ದಾರೆ, ಕಾಪಿ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಗ್ರೇಸ್ ಮಾರ್ಕ್ಸ್ ಕನ್ಫ್ಯೂಷನ್ ತಂದಿಟ್ಟಿದ್ದಾರೆ. ಹೀಗೆ ಏನೇನೋ OMR ಅಂತ ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್, ಅದ್ರದ್ದೇನೋ ಸಮಸ್ಯೆ ಆಗಿದೆ. ಹೀಗೆಲ್ಲ ಆಗ್ಬಿಟ್ಟು ರ್ಯಾಂಕಿಂಗ್ ಎಲ್ಲ ಹೆಕ್ಕುಟ್ಸ್ಬಿಟ್ಟಿದ್ದಾರೆ. ಏನಾಗಿದೆ, ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನು ನೆಟ್ಟಿಗೆ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ. ರಿಸಲ್ಟ್ ಕೊಡೋದು ಬೇರೆ ವಿಚಾರ, ಮತ್ತು ರ್ಯಾಂಕ್ ಡಿಕ್ಲೇರ್ ಮಾಡೋದು ಬೇರೆ ವಿಚಾರ. ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ 65 ವರ್ಷದಲ್ಲಿ ತಂದ್ಕೊಂಡಿದ್ದೀವಿ ಅಂತಂದರೆ, ಇದು ನಾವು ಹೆಮ್ಮೆಯಿಂದ ತಲೆ ಎತ್ತಿ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀವ. ಸ್ವಾತಂತ್ರ್ಯನ ಬಂದು ನಮ್ಗೆ ನಿಜವಾಗ್ಲೂ ಅನುಕೂಲ ಆಗಿದೆಯಾ, ಅಥವಾ ಪ್ರಪಂಚದ ಮುಂದೆ ತಲೆ ತಗ್ಗಿಸ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಹೀಗೆಲ್ಲ ಯೋಚನೆ ಮಾಡ್ತಾ ಹೋದಾಗ ನೋಡಿ, ಸಾಮಾಜಿಕ ನ್ಯಾಯ ಅನ್ನೋದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಏನಾಗುತ್ತೆ, ಸಾಮಾಜಿಕ ನ್ಯಾಯ ಕೊಡಬೇಕು ಅಂದ್ಬಿಟ್ಟು ಏನು ಮಾಡಿದ್ದೀವಿ ನಾವು, ಬುದ್ಧಿವಂತ ಜನಾಂಗವನ್ನು, ಬುದ್ಧಿಮತ್ತೆಯನ್ನು ಕೆಳಗೆ ತಳ್ಳಿಬಿಟ್ಟಿದ್ದೀವಿ. ಅದಕ್ಕೆ ಬೆಲೆನೇ ಕೊಟ್ಟಿಲ್ಲ ನಾವು. ಸಾಮಾಜಿಕ ನ್ಯಾಯ ಕೊಟ್ಟರೆ ಸಾಕು ಇದಾಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ನಮ್ಮ ಯೋಚನೆ ಹಾರಿ ಹೋಗ್ತಾ ಇದೆ. ಇದು ಶುದ್ಧ ತಪ್ಪು. ಎಲ್ಲಿ ಬುದ್ಧಿವಂತ ಜನಾಂಗ ಇದ್ದಾರೆ ಅವ್ರನ್ನ ಸೂಕ್ತವಾದ ಮನೆಯನ್ನು ಕೂರಿಸ್ಬೇಕು, ಸೂಕ್ತವಾದ ಕುರ್ಚಿನಲ್ಲಿ ಕೂರಿಸ್ಬೇಕು. ಅದಕ್ಕೆಲ್ಲ ಅವಕಾಶ ಕೊಡದೇ ಇರೋದ್ರಿಂದ ಏನಾಗಿದೆ, ಇವತ್ತು ನಾವು ಪರೀಕ್ಷೆ ಮಾಡೋಕ್ಕೆ ಆಗಲ್ಲ ಅಂತ ಪರಿಸ್ಥಿತಿನ ತಂದಿಟ್ಕೊಂಡಿದ್ದೀವಿ. ನೀಟ್ ಎಕ್ಸಾಮ್ ಮಾಡೋಕ್ಕಾಗಿಲ್ಲ ರೀ. ನೀಟ್ ಎಕ್ಸಾಮ್ ಪರೀಕ್ಷೆನೇ ಮಾಡೋಕ್ಕಾಗಿಲ್ಲ. ನಾವು ಇವ್ಯಾಲ್ಯೂಯೇಟ್ ಮಾಡೋದೇನು, ರ್ಯಾಂಕ್ ಡಿಕ್ಲೇರ್ ಮಾಡೋದು, ಅದೆಲ್ಲ ತುಂಬ ದೂರದ ಮಾತು. ಇಂಥ ಪರಿಸ್ಥಿತಿನ ನಾವು 65 ವರ್ಷ
70 ವರ್ಷ ಸ್ವಾತಂತ್ರ್ಯ ಬಂದು ಇಂಥ ಪರಿಸ್ಥಿತಿ ತಂದುಕೊಂಡಿದ್ದೀವಿ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಇದೆಲ್ಲ ಏನಾಗಿದೆ, ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ತಪ್ಪು ಸರಿ ಅನ್ನೋದ್ರ ವಿಷಯ ನಿಮಗೆ ಬಿಡ್ತೀನಿ. ಆದರೆ ಎಲ್ಲಿ ಬುದ್ಧಿವಂತಿಕೆ ಬೇಕು, ಎಲ್ಲಿ ಪ್ರಾಮಾಣಿಕತೆ ಬೇಕು, ಎಲ್ಲಿ ದೇಶಭಕ್ತಿ ಬೇಕು, ಅದನ್ನೆಲ್ಲ ಹಿಂದಿನ ಸೀಟಿಗೆ ತಳ್ಳಿಬಿಟ್ಟಿದ್ದೀವಿ. ಇದು ಮುಂದಿನ ಸೀಟಲ್ಲಿ ಇರಲೇಬೇಕು. ಇದರ ಇಲ್ಲ ಅಂದರೆ ದೇಶ ಚಿಂದ ಆಗೋಗುತ್ತೆ. ನಾವೇನು ಅಖಂಡವಾಗಿರ್ತಕ್ಕಂಥ ದೇಶ ಮತ್ತೆ ವಿಭಜನೆ ಆಗೋಗುತ್ತೆ. ಇದನ್ನು ನೋಡಿ ಕಾಂಗ್ರೆಸ್ನವರು ಇದು ಮಾಡಿದ್ರು, ದೇಶ ವಿಭಜನೆ ಮಾತೆತ್ತಿದ್ರು. ಯಾರೋ MP ಅಂತೆ ಪ್ರಮಾಣ ವಚನ ತೊಗೊಂಡಿದ್ದಾರೆ ಅವರು DK ಸುರೇಶ್ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಸೌತ್ ಇಂಡಿಯಾ ಬೇರೆ ಸ್ವಾತಂತ್ರ್ಯ ಎಬ್ಬಿಸ್ಬೇಕಾಗತ್ತೆ, ಸ್ವತಂತ್ರ ದೇಶ ಆಗಬೇಕಾಗತ್ತೆ ಅನ್ನೋ ಮಾತುಗಳು ಬಂತು. ಇದು ಏನಾಗುತ್ತೆ, ಪ್ರಮಾಣ ವಚನ ತಗೊಂಡಿರ್ತಕ್ಕಂಥ ಒಬ್ಬ MP ದೇಶದ ಏಕತೆ, ಐಕ್ಯತೆ, ಸಮಗ್ರತೆ, ಅಖಂಡತೆನ ಎತ್ತಿ ಹಿಡಿತೀನಿ ಅಂತ ಪ್ರಮಾಣ ತಗೊಂಡ್ರು MP ಎಲೆಕ್ಷನ್ಗೂ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಬೇರೆ ದೇಶ ಮಾಡಬೇಕು, ಬೇರೆ ದೇಶದ ಕೂಗಿ ಎಬ್ಬಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ? ಬಿಡಿ, ನಮ್ಮ ಕೋರ್ಟ್ ತೀರ್ಮಾನ ಕೊಡುತ್ತೋ ಇಲ್ಲ ಗೊತ್ತಿಲ್ಲ, ಕೋರ್ಟ್ ನ್ಯಾಯ ಕೊಡುತ್ತೋ ಇಲ್ಲ ಗೊತ್ತಿಲ್ಲ, ಸರ್ಕಾರಗಳು ನ್ಯಾಯ ಕೊಡುತ್ತೋ ಗೊತ್ತಿಲ್ಲ, ಎಲೆಕ್ಷನ್ ಕಮಿಷನ್ ನ್ಯಾಯ ಕೊಡುತ್ತೋ ಗೊತ್ತಿಲ್ಲ. ಆದರೆ ಜನ ನ್ಯಾಯ ಕೊಟ್ಟರು. ಏನು ಅಂತಂದರೆ ಇವತ್ತು ಆತನ ಸೋಲಿಸಿದ್ರು. ಮತ್ತು ಮಂಜುನಾಥ್ ಅಂದ್ಬಿಟ್ಟು ಹೃದಯ ತಜ್ಞರು, ಹೃದ್ರೋಗ ತಜ್ಞರು ಮಂಜುನಾಥ್ ಅಂದ್ಬಿಟ್ಟು ನೋಡಿ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಹೆಡ್ ಆಗಿದ್ದರು. ಅವ್ರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ರು. ಇದೆಲ್ಲ ನೋಡಿದಾಗ ಏನಾಗುತ್ತೆ, ನಮಗೆ ಸಾಮಾಜಿಕ ನ್ಯಾಯ ಬೇಕು. ಎಷ್ಟು ಬೇಕು, ಅದಕ್ಕೊಂದು ಲಿಮಿಟ್ ಇರಬೇಕು. ಲಿಮಿಟೇ ಅಲ್ಲದೆ ಬೆಳ್ಕೊಂಡು ಹೋಗ್ತಾ ಇದೆ. ಎಲ್ಲಿವರೆಗೂ ಹೋಗುತ್ತೆ? ಎಲ್ಲಿವರೆಗೂ ನೀವು ಜನಾಂಗವನ್ನು ಬುದ್ಧಿವಂತಿಕೆನ ಮೆಟ್ಟಿ ನಿಲ್ತೀರಾ? ಅದು ಇನ್ನೆಲ್ಲ ಹೋಗಿ ಪುಟಿಯತ್ತೆ. ಏನಾಗಿದೆ, ಕಮಲಾ ಹ್ಯಾರಿಸ್ ಅಮೆರಿಕಾದಲ್ಲಿ ಹೋಗಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಋಷಿ ಸುನಕ್ ಬ್ರಿಟನ್ನಲ್ಲಿ ಹೋಗಿ ಪ್ರಧಾನಮಂತ್ರಿ ಆಗಿದೆ. ಇದೆಲ್ಲ ಕಣ್ಣಿಗೆ ಬೀಳೋದಿಲ್ವಾ? ರಾಜಕೀಯ ಏನಾಗಿದೆ, ಚರ್ಚಿಲ್ ಹೇಳ್ತಿರ್ತಾರೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂದ್ಬಿಟ್ಟು. ಇದೆಲ್ಲ ಆಗಿರೋದು ಪರಿಣಾಮ ಏನಾಗಿದೆ, ಸಾಮಾಜಿಕ ನ್ಯಾಯ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತೀವಿ ಹೊರತು ಸಾಮಾಜಿಕ ನ್ಯಾಯದ ಅನಿಷ್ಟ ಪರಿಣಾಮಗಳು ನೋಡಿ. ನೀಟ್ ಎಕ್ಸಾಮು ಏನಾಗಿದೆ, ಒಂದು ಪರೀಕ್ಷೆ ಮಾಡೋಕ್ಕಾಗ್ತಿಲ್ಲ ನಮಗೆ. ಮತ್ತು ಪ್ರೈಮರಿ ಎಜುಕೇಷನ್ನು, ಹೈಸ್ಕೂಲ್ ಸೆಕೆಂಡ್ರಿ ಎಜುಕೇಷನ್ ತೊಗೊಂಡ್ರೆ ಏನಾಗಿದೆ ಇವತ್ತು, ನ್ಯೂ ಎಜುಕೇಷನ್ ಪಾಲಿಸಿ ಸ್ಟೇಟ್ಗಳೆಲ್ಲ ಅವ್ರವ್ರ ಹೆಂಡ ಕುಡಿದು ತೀರ್ಮಾನ ತೊಗೋತಿದ್ದಾರೆ. ಏನು ಅಂದರೆ ಎಜುಕೇಷನ್ ಪಾಲಿಸಿ ಮಾಡಿಕೊಂಡು 1ನೇ ಕ್ಲಾಸಿಂದ SLC-ವರೆಗೂ 10ನೇ ಕ್ಲಾಸ್ವರೆಗೂ ಫೇಲ್ ಮಾಡೋ ಆಗಿಲ್ವಂತೆ. ಈ ಮಗ್ಗಿ ಬರೋಲ್ಲ ರೀ, 2 ಬರೋದಿಲ್ಲ ಮಗ್ಗಿ, ಕಂಪ್ಲೀಟ್ ಬರೋದಿಲ್ಲ. ಅವರು SLC ಮಾಡಿರ್ತಾರೆ. ಏನಾಗುತ್ತೆ, ಬೇರೆ ದೇಶಕ್ಕೆ ಹೋದರೆ ಅಂಡು ಹೊಡ್ಕೊಂಡು ಹೋಗ್ತಾರೆ. ನಾವು ಅಮೇರಿಕಾ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ, ಯುರೋಪ್ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಸ್ಮಾಲ್ ದೇಶಗಳು, ಬಾಂಗ್ಲಾದೇಶ ಇರ್ಬೋದು, ಮಾರಿಷಸ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಭೂತಾನ್ ಇರ್ಬೋದು, ಅಫ್ಘಾನಿಸ್ತಾನ, ಅವರು ಸೋಲಿಸ್ಬಿಡ್ತಾರೆ ನಮ್ಮನ್ನು ಬುದ್ಧಿವಂತಿಕೆಗೆ ಸೂಕ್ತವಾದ ಸ್ಥಾನಮಾನ ಕೊಡಲೇಬೇಕು. ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಇದಕ್ಕೆ. ಇಂಡಿಯಾ ದೇಶ ಫೇಲ್ಯೂರ್ ಆಗಿದೆ. ಇಂಡಿಯಾ ದೇಶದ ದೇಶಭಕ್ತಿ ಕಡಿಮೆ ಆಗಿದೆ. ಇಂಡಿಯಾ ದೇಶ ನೋಡಿ, ನಾವು ಮಂಗಳ ಗ್ರಹಕ್ಕೆ ರಾಕೆಟ್ ಕಳಿಸಿದ್ದೀವಿ, ಚಂದ್ರನ ಗ್ರಹಕ್ಕೆ ಜನ ಸಮೇತರಾಗಿರ್ತಕ್ಕಂಥ ರಾಕೆಟ್ನ ಕಳಿಸೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಏನಾಗಿದೆ, ಒಂದು ಕಡೆ ಆ ಥರ ಇದ್ದರೆ ಇನ್ನೊಂದು ಕಡೆ ಏನಾಗಿದೆ, ಸಾಮಾಜಿಕ ನ್ಯಾಯ ಅಂತ ಅಂದ್ಬಿಟ್ಟು ಏನಾಗಿದೆ, ನೀವು ಯೋಗ್ಯತೆ ಇಲ್ಲದೆ ಇದ್ರುವ ಅಥವಾ ಅತ್ಯಂತ ಕಡಿಮೆ ಇದ್ದಿದ್ರು, ಕಾಂಪಿಟೇಷನ್ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಇದ್ರು ಸಹ ಅಂಥವನ್ನ ತಂದು ಕುರ್ಚಿನಲ್ಲಿ ಕೂರಿಸಿ ಸ್ಥಾನಮಾನ ಕೊಟ್ಟು ಅಧಿಕಾರ ನಡೆಸಿ ಅಂತ ಕೊಡ್ತೀವಿ. ಏನಾಗ್ತಾಯಿದೆ ಇವತ್ತು, ಪರೀಕ್ಷೆ ನಡೆಸೋಕ್ಕಾಗ್ತಿಲ್ಲ ನಮಗೆ. ಮತ್ತೆ ಏನಾಗಿದೆ, ಗಾಯದ ಮೇಲೆ ಉಪ್ಪು ಹಾಕಿದಂಗೆ 1ನೇ ಕ್ಲಾಸಿಂದ ಹಿಡಿದು SLC-ವರೆಗೂ ಫೇಲ್ ಮಾಡಬಾರ್ದಂತೆ. ಅದಕ್ಕೂ ಗೆದ್ದಿದೆ. ಯಾಕೆ ಸ್ವಾಮಿ, ಅದೆಲ್ಲ ಬಿಟ್ಬಿಡಿ, ನೀವು 10,000 ರೂಪಾಯಿ ಕೊಡ್ತೀನಿ, ಒಂದು ಸರ್ಟಿಫಿಕೇಟ್ ಕೊಟ್ಬಿಡಿ, SLC ಪಾಸ್ ಅಂದ್ಬಿಟ್ಟು. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನಾಗುತ್ತೆ, ಹುಚ್ಚು ಮುಂಡೆ ಮಂಡದಲ್ಲಿ ಉಂಡೋನೇ ಜಾಣ ಅಂತ. ರಾಜಕೀಯದ ಏನಾಗುತ್ತೆ, ಎಲ್ಲ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಇರೋದ್ರಿಂದ ಏನಾಗುತ್ತೆ, 10,000 ರೂಪಾಯಿ ಕೊಟ್ಟುಬಿಟ್ಟು ಎಲ್ಲರಿಗೂ SLC ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಇವರು ಏನು ಸಾಧನೆ ಮಾಡ್ತಾರೆ? ಇಂಥ ನೀಟ್ ಪರೀಕ್ಷೆಯಲ್ಲಿ ನಾಳೆ SLC ಪರೀಕ್ಷೆ ಮಾಡೋಕ್ಕಾಗಲ್ಲ ರೀ, ಅಮೆರಿಕಾದವ್ರು ಬಂದು ಮಾಡಬೇಕಾಗತ್ತೆ. ಇದು ನಿಜವಾಗ್ಲೂ ತಲೆ ಎತ್ತು ನಡೀತಕ್ಕಂಥ ಅವಕಾಶ ನಿರ್ಮಾಣ ಮಾಡ್ತೀರಾ? ಮತ್ತೇನಾಗುತ್ತೆ ನೋಡಿ, ಏನಾದರೂ ರಾಜಕೀಯದಲ್ಲಿ ಇರತಕ್ಕಂಥವ್ರು ಏನು ಕೆಲಸ ಮಾಡಬೇಕು, ದುಡಿತಕ್ಕಂಥ ಶಕ್ತಿಗಳಿಗೆ ಕೈಗಳಿಗೆ ಕೆಲಸವನ್ನು ಕೊಡಬೇಕು, ದುಡಿತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆನ ನಿರ್ಮಾಣ ಮಾಡಬೇಕು. ಅದು ಮಾಡ್ತಾನೇ ಇಲ್ಲ ರೀ. 5 kg ಅಕ್ಕಿ ಕೊಟ್ಟೆ, ಎಲೆಕ್ಷನ್ ಗೆದ್ದೆ, ಬಸ್ಸಲ್ಲಿ ಫ್ರೀ ಟ್ರಾವೆಲ್ ಮಾಡಿದೆ ಕೊಟ್ಟೆ. ಇದು ಏನಾಗುತ್ತೆ, ಹುಚ್ಚು ಮುಂಡೆ ಮದುವೆಲಿ ಯಾರೂ ಕೇಳಿರಲಿಲ್ಲ ರೀ ನಾವು ಬಸ್ ಫ್ರೀ ಮಾಡಿ ಅಂತ, ಯಾರೂ ಕೇಳಿರಲಿಲ್ಲ ರೀ ನಮಗೆ ಅಕ್ಕಿ ಕೊಡಿ ಅಂತ. ಇವ್ರು ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಇವ್ರು ಮುಖ್ಯಮಂತ್ರಿ ಆಗಬೇಕಿತ್ತು. ಏನಾಗುತ್ತೆ, ಕತ್ತೆಗೆ ಹುಲ್ ತೋರಿಸ್ದಂಗೆ ಜನಗಳು ಅಮಾಯಕರು ಅನಕ್ಷರಿಸ್ತಿದ್ದಾರೆ. ಅವ್ರಿಗೇನೋ ಫ್ರೀ ಕೊಟ್ಬಿಟ್ಟು ಇವರು ಬೆಳೆ ಬೇಯಿಸ್ಕೊಂಡ್ಬಿಟ್ರು. ಇದು ಸರಿಯಲ್ಲ.
ದೇಶಭಕ್ತರು ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಯಾರು ಕಷ್ಟಪಟ್ಟು ದುಡಿತಾನೆ ಅವನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಇನ್ನು ತಿಳ್ಕೋಬೇಕು. ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಸ್ವಾಭಿಮಾನಿಗಳು, ಸ್ವಾವಲಂಬನೆ, ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು ಧಿಕ್ಕರಿಸ್ಬಿಟ್ಟು ಇವತ್ತು ಏನಾಗಿದೆ ಫ್ರೀ ಪಿಗಳನ್ನೆಲ್ಲ ಧಿಕ್ಕರಿಸಿ ನೋಡಿ. BJP 17 ಸೀಟ್ ತೊಗೊಂಡಿದೆ, 18 ಸೀಟ್ ತೊಗೊಂಡಿದೆ. ಕಾಂಗ್ರೆಸ್ಸು ಮೆಜಾರಿಟಿನಲ್ಲಿ ಇದ್ದಂಥವ್ರು 10 ಸೀಟ್ ತೊಗೊಂಡಿದ್ದಾರೆ. ಹೆಚ್ಚು ಡೆಮಾಕ್ರಸಿನಲ್ಲಿ ಸೋತೋಗಿದ್ದಾರೆ. ಏನೇ ಕಾರಣಗಳು ಹೇಳ್ಬೋದು, ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಮುಚ್ಕೊಂಡು ಒಪ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಡೆಮಾಕ್ರಸಿನ ನಂಬ್ಕೊಂಡು ನಾವು ಆಡಳಿತ ನಡೆಸ್ತೀವಿ ಅಂತಂದರೆ ಆ ದೃಷ್ಟಿಯಿಂದ ಇವತ್ತು ಲೋಕಸಭಾ ಎಲೆಕ್ಷನಲ್ಲಿ BJP ಗೆದ್ದಿದೆ, ಕಾಂಗ್ರೆಸ್ ಸೋತಿದೆ. ಇದನ್ನು ಒಪ್ಕೊಂಡು ವಿತ್ತಂಡವಾದವನ್ನು ಮಾಡ್ದೇನೆ ಬನ್ನಿ ದೇಶವನ್ನು ಮುನ್ನಡೆಸೋಣ. ನೀಟ್ ಎಕ್ಸಾಮ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು 65 ವರ್ಷದ ನಾವು ಕಾಂಗ್ರೆಸ್ನವ್ರ ಕೊಡುಗೆ ಇದು. ಇದನ್ನು ಧಿಕ್ಕರಿಸಬೇಕಾಗಿದೆ. ಇದನ್ನೆಲ್ಲ ಧಿಕ್ಕರಿಸಿ ನರೇಂದ್ರ ಮೋದಿ ಪಾಪ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಏನು ಅಂದರೆ ರಾಮ ಇದ್ದಂತೆ, ಕೃಷ್ಣ ಇದ್ದಂತೆ, ದೇವರಂತೆ ಅಂತ ಹೇಳ್ತೀವಿ. ನಿಮ್ಮ ಮಧ್ಯೆ ನಡೆದಾಡ್ತಕ್ಕಂಥ ದೇವರಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇನ್ನು 100 ವರ್ಷ, 200 ವರ್ಷ, 500 ವರ್ಷ ಹೋಗ್ಬಿಟ್ರೆ ನರೇಂದ್ರ ಮೋದಿ ಇದ್ದಂತೆ, ರಾಮ ಇದ್ದಂತೆ, ಕೃಷ್ಣ ಇದ್ದಂತೆ, ನರೇಂದ್ರ ಮೋದಿ ಇದ್ದಂತೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಬನ್ನಿರಿ, ನಿಮ್ಮ ಕಾಲದಲ್ಲಿ ನಡೆದಾಡ್ತಕ್ಕಂಥ ದೇವ್ರನ್ನ ನೋಡ್ತಾ ಇದ್ದೀವಿ. ನಾವು ದೇವರು ಅಂತ ನಮ್ಮದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ನಾವಿದ್ದೀವಿ. ಇಷ್ಟು ವಿತ್ತಂಡವಾದಕ್ಕೆ ನಾವು ಶರಣಾಗ್ಬಿಟ್ಟಿದ್ದೀವಿ. ಇದನ್ನು ಒಪ್ಕೋತಾ ಇದ್ದೀವಿ. ಇದು ತಪ್ಪು. ದೇಶನ ಸ್ಟ್ರಾಂಗ್ ಮಾಡಬೇಕು. ಮತ್ತು ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟಿದ್ದೇನೆ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.